ಐವರು ಮೋಸ್ಟ್ ವಾಂಟೆಡ್ ಉಗ್ರರು ಮಟಾಶ್ ಆಗಿದ್ದಾರೆ. ಭಾರತಕ್ಕೆ ಬೇಕಾದಂತ 5 ಮೋಸ್ಟ್ ಉಗ್ರರು ಬಲಿಯಾಗಿರುವಂತದ್ದು. ಮೇ 7ರಂದು ನಡೆದಂತ ಆಪರೇಷನ್ ಸಿಂಧೂರ್ನಲ್ಲಿ ಹತ್ಯೆ ಮಾಡಲಾಗಿದೆ. ಐವರು ಮೋಸ್ಟ್ ವಾಂಟೆಡ್ ಉಗ್ರರು ಮಟಾಶ್ ಆಗಿದ್ದಾರೆ. ಪ್ರಮುಖವಾಗಿ ಮೇ 7ನೇ ತಾರೀಕಿನಂದು ಆಪರೇಷನ್ ಸಿಂಧೂರ್ ನಡೆಸಲಾಯಿತು. ಈ ಆಪರೇಷನ್ ಸಿಂಧೂರ್ನಲ್ಲಿ 2 ಲಷ್ಕರ್-ಎ ತೊಯ್ಬಾ ಉಗ್ರರು ಹಾಗೆ 3 ಜೈಷ್ ಉಗ್ರರು ಉಡೀಸಾಗಿರುವಂತದ್ದು. ಭಾರತಕ್ಕೆ ಬೇಕಾದಂತ ಮೋಸ್ಟ್ ಉಗ್ರರನ್ನ ಬಲಿ ಪಡೆದಿದೆ ಭಾರತ. ಒಂದು ಕಡೆ ಪಾಕಿಸ್ತಾನ ಯಾವುದನ್ನು ಕೂಡ ಬಿಟ್ಕೊಡೋದಿಲ್ಲ. ಆದ್ರೆ 5 ಮೋಸ್ಟ್ ವಾಂಟೆಡ್ ಉಗ್ರರು ಮಟಾಶ್ ಆಗಿರೋದು ತಿಳಿದು ಬಂದಿದೆ. ಪ್ರಮುಖವಾಗಿ ಒಂದು ಕಡೆ ಸದ್ಯದ ಮಟ್ಟಿಗೆ ಭಾರತಕ್ಕೆ ಬೇಕಾದಂತ ಮೋಸ್ಟ್ ವಾಂಟೆಡ್ ಉಗ್ರರುಗಳು ಪಾಕಿಸ್ತಾನ ಭಯೋತ್ಪಾದಕರ ಕಾರ್ಖಾನೆ. ಈಗಾಗಲೇ ಒಂದು ಸಿಂಧೂರ್ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಮುಖಾಂತರವಾಗಿ ಉಗ್ರರ ನೆಲೆಯನ್ನ ಗುರಿಯಾಗಿಟ್ಟಿಸಿಕೊಂಡು ದಾಳಿಯನ್ನ ನಡೆಸಲಾಗಿತ್ತು. ಈ ದಾಳಿಯಲ್ಲಿ ಉಗ್ರರ ಶಿಬಿರಗಳನ್ನ ಮಾತ್ರ ಟಾರ್ಗೆಟ್ ಮಾಡಲಾಗಿತ್ತು. ಯಾವುದೇ ರೀತಿ ನಾಗರಿಕರಿಗೆ ಹಾನಿ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಈ ದಾಳಿಯಲ್ಲಿ ಭಾರತಕ್ಕೆ ಬೇಕಾದಂತ ಮೋಸ್ಟ್ ವಾಂಟೆಡ್ 5 ಉಗ್ರರುಗಳು ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಪಾಕಿಸ್ತಾನ ಈ ಉಗ್ರರನ್ನ ಅಲ್ಲಿ ಯಾವ ರೀತಿಯಾಗಿ ಪಾಲನೆ ಪೋಷಣೆ ಮಾಡ್ತಿತ್ತು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸಬಹುದು. ಇಲ್ಲಿ ಸ್ವತಃ ಸೇನೆಯೇ ಅವರಿಗೆ ಸಪೋರ್ಟ್ ಅನ್ನ ನೀಡ್ತಾ ಇರುವಂತದ್ದು, ಸೇನೆಯೇ ನಿಂತುಕೊಂಡು ಅವರ ಅಂತ್ಯ ಸಂಸ್ಕಾರಗಳನ್ನ ನೆರವೇರಿಸ್ತಾ ಇರುವಂತದ್ದು. ಆದ್ರೆ ಭಾರತದ ಮೇಲೆ ಪ್ರತೀಕಾರವನ್ನ ತೀರಿಸಿಕೊಳ್ಬೇಕು ಅಂತ ಹಾತೊರಿತಾ ಇದ್ದಂತ ಮೋಸ್ಟ್ ವಾಂಟೆಡ್ ಉಗ್ರರುಗಳು ಈಗ ಒಂದು ಕಡೆ ನೆಲಸಮ ಆಗಿದ್ದಾರೆ. ಅವರ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಈಗ ಸದ್ಯದ ಮಟ್ಟಿಗೆ ಯಾರ್ಯಾರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 5 ಹತ್ಯೆಯಲ್ಲಿ ಅಂದ್ರೆ ಜೈಷ್ ಉಗ್ರ ಫೀಜ್ ಮೊಹಮ್ಮದ್ ಮುದರಸ್ ಖಾದಿಯಾಸ್ ಖಾನ್ ಮೊಹಮ್ಮದ್ ಜಮೀಲ್ ಖಾಲಿದ್ ಸೇರಿ 5ರನ್ನ ಹತ್ಯೆ ಮಾಡಲಾಗಿದೆ. ಕಾಶ್ಮೀರ ಗಡಿಯಲ್ಲಿ ಉಗ್ರ ನೆಲೆಗಳು ಉಡೀಸಾಗಿವೆ. ಅಧಿಕೃತ ವಿಡಿಯೋ ಬಿಡುಗಡೆಯನ್ನ ಮಾಡಿದೆ ಸೇನೆ. ಉಗ್ರ ನಿಗ್ರಹ ಕಾರ್ಯಾಚರಣೆಯ ಮೊದಲ ವಿಡಿಯೋ ಬಿಡುಗಡೆ ಮಾಡಿರುವಂತದ್ದೀಗ ಕಾಶ್ಮೀರದ ಗಡಿಯಲ್ಲಿದ್ದಂತಹ ಉಗ್ರ ನೆಲೆಗಳನ್ನ ಅಧಿಕೃತವಾಗಿ ಉಡೀಸ್ ಮಾಡಿರುವಂತಹ ವಿಡಿಯೋವನ್ನ ಸೇನೆ ಈಗ ಬಿಡುಗಡೆ ಮಾಡಿರುವಂತದ್ದು. ಲಾಂಚ್ ಪ್ಯಾಡ್ ಚಿಂದಿ ಉಡಾಯಿಸಿದೆ ಭಾರತೀಯ ಸೇನೆ. ಭಾರತೀಯ ಸೇನೆ ಕೈಗೊಳ್ಳುತ್ತಾ ಇರುವಂತಹ ಕಾರ್ಯಾಚರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯದ ಮಟ್ಟಿಗೆ ಈಗಾಗಲೇ ಒಂದು ಕಡೆ ವಿಡಿಯೋ ಮುಖಾಂತರವಾಗಿ ಸ್ಪಷ್ಟೀಕರಣದ ಜೊತೆಗೆ ವಿಡಿಯೋವನ್ನ ರಿಲೀಸ್ ಮಾಡಿದೆ. ಗಮನಿಸ್ತಾ ಇರಬಹುದು ನೀವು, ಕಾಶ್ಮೀರದ ಗಡಿಯಲ್ಲಿದ್ದಂತ ಉಗ್ರರ ನೆಲೆಗಳು ಉಡೀಸಾಗಿದೆ.